ರೈತನ ಬದುಕು ಕಷ್ಟದಾಯಕ ಅಂತಾನೆ ಹೇಳ್ಬೋದು ರೀ. ಹೌದ್ರಿ. ಹೌದು ರೈತ ಕಷ್ಟ ಐತ್ರಿ ಹಂಗಂದ್ರೆ ಜೀವನ. ಭಾಳ ಕಷ್ಟ ಐತ್ರಿ ರೈತಂದು. ಯಜಮಾನ್ರ ನಮಸ್ಕಾರ ರೀ. ನಮಸ್ಕಾರ ರೀ. ನಿಮ್ದು ಊರು ಯಾವ ರೀ? ನಮ್ಮದು ಹಾವೇರಿ ತಾಲೂಕು ಕರ್ಜಿಗಿರಿ. ನೀವು ಯಾವ ಬೆಳೆನ ಹಾಕಿದ್ರಿ? ನಾವು ಮೊದಲು ಸೂಯಿಬೆನ ಹಾಕಿದ್ವಿ ರೀ. ಹ್ಞೂ ರೀ. ಸೂಯಿಬೆನ ತೆಗೆದು ರೀ, ಹಾಂ ತೆಗೆದು ಹಾವೇರಿ ಸೊಡಿಸಿ ಬಡ ಬಡ ಅದನ್ನು ನಾವು ಹೋದ ತಿಂಗಳ ಅಂದ್ರೆ 25ನೇ ತಾರೀಕು 9ನೇ ತಿಂಗಳದೊಳಗೆ ಹಾಂ ನಾವು ಸೂರ್ಪನ ಹಾಕಿದ್ವಿ ರೀ. ಅಂದಂಗೆ ಯಜಮಾನ್ರ ನಿಮ್ಮ ಹೆಸರು ಏನು ರೀ? ಪರಮೇಶಪ್ಪ ಕಾಯ್ಕಾದ ಅಂತಾರೆ. ಹೌದ್ರಿ. ನಿಮ್ದು ಮನೇದು ಎಷ್ಟು ಎಕರೆ ಇದ್ದೀರಿ? ಮನಿದು ಜಮೀನು ಇಲ್ಲ ಬಿಡ್ರಿ ನಮ್ಮದು. ಹಾಂ ಹಾಂ ಹಾಂ. ಇದು ರೀ? ಇದು ಲವಣಿ ರೀ. ಇದು ಲವಣಿ ಹಾಕೊಂಡ್ರಿ? ಲವಣಿ ಹಾಕೊಂಡವ್ರಿ. ಎಷ್ಟು ಎಕರೆ ಮಾಡ್ತೀರಿ? ಇದು 9 ಎಕರೆ ಐತ್ರಿ. 9 ಎಕರೆ. ಗೊಂಜಾಳದ್ದು ಹೌದ್ರಿ ಅದು. ಹೌದಾ? ಹ್ಞೂ ರೀ. ಈಗ ಆ ಕಡೆ ಐತಲ್ಲ ಅದು ಗೊಂಜಾಳ. ಗೊಂಜಾಳ ರೀ ಅದು. ಹಾಂ ಹಾಂ. ಅದು ಇನ್ನೂ ಮುರ್ಸಿಲ್ರಿ? ಇನ್ನು ಮುರ್ಸೇವ್ರಿ. ಅದನ್ನು ಮುರ್ಸೇವ್ರಿ. ಮುರ್ಸಿರ್ತೀರಿ? ಅದಕ್ಕೇನು ಇನ್ನೂ ಏನು ಬಿತ್ತಿಲ್ಲ? ಇನ್ನೂ ಏನು ಬಿತ್ತಿಲ್ರಿ. ಇನ್ನು ಹೊಲ ಹೊಡ್ಯಾಕ ಮಳೆ ಬಂತು, ಅದನ್ನ ಹೊಲ ಹೊಡ್ಯಾಕ ಆಗಲಿಲ್ಲ. ಅದಕ್ಕೆ ಇನ್ನು ಮತ್ತೆ ಅದಕ್ಕೆ ಬಂದಿಂದ ಅದನ್ನ ತೆಗೆದು ಕುಸ್ಬಿ ಬಿತ್ತವ್ರಿ. ಅದಕ್ಕೆ ಬಿತ್ತಬೇಕಾರ ಯಾವ ಗೊಬ್ಬರ ಹಾಕಿ ಬಿತ್ತೀರಿ ಇದಕ್ಕೆ? ಇದಕ್ಕೆ 20 ಗೊಬ್ಬರ ಹಾಕಿಬಿತ್ತೇವೆ ನೋಡ್ರಿ. 20 ಗೊಬ್ಬರ? 20 ಗೊಬ್ಬರ ಎಕರೆಗೆ ಒಂದು ಚೀಲ ಅಂತ ಹಾಕಿದೇವ್ರಿ. ಹಾಕಿದಿರಿ? ಹ್ಞೂ ರೀ. ಗೊಬ್ಬರ ಕಂಪ್ನಿ ಬೀಜ ಹಾಕಿದಿರಿ ಸೂರ್ಯಕಾಂತಿನ? ಇದು ಸ್ಯಾಂಡೋಸ್ ಕಂಪನಿ ರೀ. ಇದು ಸ್ಯಾಂಡೋಸ್ ಕಂಪ್ನಿ? ಸ್ಯಾಂಡೋಸ್ ಕಂಪನಿ ಕಮರ್ಷಿಯಲ್ ರೀ? ಕಮರ್ಷಿಯಲ್ ರೀ. ಇದು ಕಮರ್ಷಿಯಲ್ ಚಳಿ ಬರಂತ ಪೀಕ್ ರೀ. ಇದು ಸಾಕ್ರಿ. ಇನ್ನ ಹುಟ್ಟಿಂದ ಹವಾಮಾನಕ್ಕೆ ಬರ್ತೈತಿ. ಹವಾಮಾನಕ್ಕೆ ಬರಂತ ಹೇಳಿ. ಮತ್ತೆ ಮೇಲ್ಗಡೆ ಏನಾದ್ರು ಗೊಬ್ಬರ ಹಾಕ್ತಿರಿ ಇದಕ್ಕೆ? ಮೇಲ್ಗಡೆ ಗೊಬ್ಬರ ಏನು ಹಾಕಿಲ್ರಿ. ಇದಕ್ಕೆ ಟಾನಿಕ್ ಅವನ್ನೆಲ್ಲ ಹೊಡ್ಯಾಕತ್ತೇವ್ರಿ. ಈಗ ಅಂದ್ರೆ ಇವಾಗ ಔಷಧಿ ಸ್ಪ್ರೇ ಮಾಡ್ತಾ ಇದಿರಲ್ಲ? ಸ್ಪ್ರೇ ಮಾಡ್ತೀರಿ? ಸ್ಪ್ರೇ ಮಾಡ್ತೀರಿ ಇದಕ್ಕೆ ಔಷಧಿನ? ಎಷ್ಟು ಎಣ್ಣೆ ಹೊಡಿತೀರಿ ಅಂತ? ಇಲ್ಲ, ಒಂದೇ ಟೈಮ್ ಎಣ್ಣೆ ಹೊಡಿದ್ರಿ. ಟೈಮ್ ರೀ. ಮತ್ತೆ ನಾಳೆ ಮುಂದೆ ಅದು ಗೊಂಡೆ ಕೊಂಜಿಂದ ಹೂವಾಗೋ ಟೈಮ್ನಾಗ ಅದು ಕೇಳಿದ್ರೆ ಮತ್ತೆ ಹೊಡಿಬೇಕಾಗತ್ತೆ. ಎಷ್ಟು ಕ್ವಿಂಟಲ್ ಇಳುವರಿ ಬರುತ್ತೆ ಇದು? ಇದು 5ರಿಂದ ಕನಿಷ್ಠ 7-8 ಕ್ವಿಂಟಲ್ ಮಟನ ಬರ್ತೈತಿ. ನೀವು ಇದೇ ವರ್ಷ ಬೆಳಿತಾರ ಸೂರ್ಯಕಾಂತಿನ? ಬೆಳಿಕಂತಾನೆ ಅದಾವ್ರಿ ನಾವು. ಅವಾಗೆಲ್ಲ ಎಷ್ಟು ಕ್ವಿಂಟಲ್ ಬಂದಿದ್ರಿ? ಅವಾಗ 5-6 ಕ್ವಿಂಟಲ್ ಬಂದಿದ್ವಿ ರೀ. ನಿಮ್ ಕಡೆ ಎಲ್ಲ ಬ್ಯಾಸಿಗೆ ಸ್ವಲ್ಪ ಹೈಬ್ರಿಡ್ ಆಮೇಲೆ ಬೀಜೋಳ ಎಲ್ಲ ಅದನ್ನ ಹಾಕ್ತಾರಲ್ರಿ? ಹಾಕ್ತಾರಿ. ಹೈಬ್ರಿಡ್ ಹಾಕಿದಾರ್ರಿ. ಹೈಬ್ರಿಡ್ ಚಲೋ ಅದಾವ್ರಿ. ಅದನ್ನ ಹಾಕಿ ಅದ್ರ 20 ಕ್ವಿಂಟಲ್ ಮ್ಯಾಲ ಬರುತ್ತಂತಾರಲ್ರಿ? ಅದು 20 ಕ್ವಿಂಟಲ್ ಮ್ಯಾಲ ಬಂದ್ರೆ ಅದಕ್ಕೆ ಕೊಯ್ಕರೆ ಖರ್ಚುಗಳು ಭಾಳ ಬರ್ತಾವ್ರಿ. ಅದಕ್ಕೆ ದನಕಾರ ಇದ್ದಾರೆ ಅದನ್ನ ಹಾಕ್ತಾರ್ರಿ. ದನಕಾರ ಇಲ್ದಾರೆ ನಾವು ಸುಮ್ಮನೆ. ನಿಮ್ ದನಕಾರ ಇಲ್ಲವಲ್ಲ ಅದಕ್ಕೆ ನಮ್ಮ ತಾಳಿಗೆ ಏನು ಸುಮ್ಮನೆ ರೊಕ್ಕ ಹಾಕೋದಂತ ಇದನ್ನ ಮಾಡ್ತೇವೆ. ಈ ಖರ್ಚೆಲ್ಲ ಹೆಂಗ್ರಿ? ನೀವು ಬಿತ್ತಾಗಿಂದ ಹಿಡಿದು ಅಂದ್ರೆ ಹಾರ್ವೆಸ್ಟ್ ಮಾಡಲಿ ಮಟ ಎಷ್ಟು ಖರ್ಚು ಬರುತ್ತೆ ಇದಕ್ಕೆ? ಖರ್ಚು ರೀ ನೋಡ್ರಿ 2,000 ರೂಪಾಯಿ ಒಂದು ಪ್ಯಾಕೆಟ್ ಬೀಜ ರೀ. ಇದು ಎಷ್ಟು ಕೆಜಿ ಬೀಜ ಬಿತ್ತಾಕ? 2 ಕೆಜಿ ಹೋಗ್ತಾವ್ರಿ. 2 ಕೆಜಿ ಹೋಗ್ತಾವ್ರಿ. ಅಂದ್ರೆ ಎಷ್ಟು ಒಂದು ಪ್ಯಾಕೆಟ್ಗೆ ಎಷ್ಟು ರೀ? ಒಂದು ಪ್ಯಾಕೆಟ್ಗೆ 1900 ರೂಪಾಯಿ ರೀ. ಅದು 2 ಕೆಜಿದ ಇರುತ್ತಾ? 2 ಕೆಜಿ ಇರ್ತೈತಿ. ಹ್ಞೂ ರೀ. ಎಲ್ಲಿ ತಂದಿದ್ದೀರಿ ಬೀಜ ನೀವು? ಬೀಜ ಹಾವೇರಿ ಹೋಗಿ ತಂದಿದ್ದೀರಿ. 5 ಎಕರೆ ಬಿತ್ತಿದ್ದೀರಿ ಈಗ? ಹ್ಞೂ ರೀ. 5 ಪ್ಯಾಕೆಟ್ ಹೋಗ್ಯಾವ್ರಿ. 5 ಎಕರೆಗೆ 5 ಪ್ಯಾಕೆಟ್ ಹೋಗಿದಾವೆ. 10 ಕೆಜಿ ಬೀಜ ಹೋಗ್ಯಾವ್ರಿ. 10 ಕೆಜಿ ಬೀಜ ಹೋಗಿದಾವ್ರಿ. ಒನ್ ಟೈಮ್ ಔಷಧಿನ ಸ್ಪ್ರೇ ಮಾಡೋದು? ಹಾಂ, ಇದೊಂದು ಟೈಮ್ ಮಾಡೋದ್ರಿ. ಮತ್ತೆ ಮುಂದೆ ಒಮ್ಮೆ ಬಂದ್ರೆ ಬೇಕಂದ್ರೆ ಹೊಡಿಬೋದ್ರಿ. ಯಾಕಂದ್ರೆ ನಾಳೆ ಮುಂದೆ ಕ್ರಿಮಿ ಬಂದ್ರೆ ಹೊಡಿಬೇಕು. ಇಲ್ಲ ಅಂದ್ರೆ ಇಲ್ರಿ. ಏನು ರೇಟ್ ಇರುತ್ತೆ ಇದು ಸರ್? ನೀವು ಮಾರ್ಕೆಟಿಗೆ ಕೊಡ್ತೀರಲ್ಲ, ಇವಾಗ ಹಾರ್ವೆಸ್ಟ್ ಮಾಡಿ ನೆಕ್ಸ್ಟ್